ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ನಡೆದಂಥ 4ನೇ T20 ಪಂದ್ಯ ನಿನ್ನೆ ಈ ಒಂದು ಮ್ಯಾಚ್ ಸೋಲುವಂಥ ಮ್ಯಾಚ್ ಟೀಮ್ ಇಂಡಿಯಾ ಗೆದ್ದಿದೆ ಫ್ರೆಂಡ್. ಟೋಟಲ್ ಆಗಿ 12 ರನ್ನಿಗೆ ಪ್ರಮುಖ 3 ವಿಕೆಟ್ ಕಳ್ಕೊಂಡಿತ್ತು. ಈ ಒಂದು 3 ವಿಕೆಟ್ ಕಳ್ಕೊಂಡಾಗ ಸ್ವಲ್ಪ ಇಂಡಿಯಾ, ನಾನು ಅಂದ್ಕೊಂಡಿದ್ದೆ ಈ ಒಂದು ಮ್ಯಾಚ್ ಸೋಲುತ್ತೆ ಅಂದ್ಕೊಂಡಿದ್ದೆ. ಅಂದರೆ ಈ ಒಂದು ಮ್ಯಾಚ್ ಟೋಟಲ್ ಆಗಿ 15 ರನ್ನಿಂದ ಈ ಒಂದು ಇಂಡಿಯಾ ಗೆದ್ದಿದೆ ಫ್ರೆಂಡ್. ಟೋಟಲ್ ಹೇಳಬೇಕಂದ್ರೆ ಈ ಒಂದು ಮ್ಯಾಚು ಟೋಟಲ್ ಆಗಿ ಇಂಡಿಯಾ ಕೊಟ್ಟಿತ್ತು ಇಂಗ್ಲೆಂಡಿಗೆ ಟಾರ್ಗೆಟ್ 181 ರನ್ನು, 9 ವಿಕೆಟ್ ಕಳ್ಕೊಂಡು. ಅಂದರೆ ಈ ಒಂದು ಇಂಡಿಯಾ ಇನ್ನಿಂಗ್ಸ್ನಲ್ಲಿ ಸ್ವಲ್ಪ ಚೇತರಿಸಿದ ಆಟ ಆಡಿದ್ದಾರೆ. ಅಂದರೆ ಅಭಿಷೇಕ್ ಶರ್ಮಾ ಅವರು 29 ರನ್ ಮಾಡಿದರು. ಅದ್ರ ಜೊತೆಗೆ ರಿಂಕು ಸಿಂಗ್ 30, ಶಿವನ್ ಡುಬೆ 53, ಹಾಗೆ ಹಾರ್ದಿಕ್ ಪಾಂಡ್ಯ 53. ಹಾರ್ದಿಕ್ ಪಾಂಡ್ಯ ಇಲ್ಲಿ ಸ್ವಲ್ಪ ರೇಜ್ ಮಾಡಿದರು ಫ್ರೆಂಡ್. ಸ್ಕೋರ್ ಬರೋಕ್ಕೆ ಪ್ರಮುಖ ಕಾರಣ ದುಬೆ ಹಾಗೆ ಹಾರ್ದಿಕ್ ಪಾಂಡ್ಯ ತಲಾ 53 ರನ್ ಮಾಡಿದ್ದಾರೆ ಫ್ರೆಂಡ್. ಇದರಲ್ಲಿ ಹಾರ್ದಿಕ್ ಪಾಂಡ್ಯ 4 4, 4 6, ಹಾಗೆ ಶಿವನ್ ಡುಬೆ 7 4, ಹಾಗೆ 2 6 ಮಾಡೋದ್ರ ಮೂಲಕ ಟೋಟಲ್ ಆಗಿ ಇಂಗ್ಲೆಂಡ್ಗೆ 180 ರನ್ನು ಟಾರ್ಗೆಟ್ ಕೊಟ್ಟಿದೆ ಫ್ರೆಂಡ್. ಟಾರ್ಗೆಟ್ ಕೊಟ್ಟ ಇಂಗ್ಲೆಂಡ್ಗೆ ಸ್ವಲ್ಪ ಓಪನಿಂಗ್ ಸ್ಟಾರ್ಟ್ನಲ್ಲಿ 3 ಇನ್ನಿಂಗ್ಸ್ನಲ್ಲಿ ಕೂಡ ಸ್ವಲ್ಪ ಫೇಲ್ಯೂರ್ ಆದ ಇಂಗ್ಲೆಂಡ್ ಬ್ಯಾಟ್ಮನ್ಸ್ ಓಪನಿಂಗ್ ಸ್ಟಾರ್ಟ್ನಲ್ಲಿ ಸ್ವಲ್ಪ ಚೇತರಿಸಿದ ಆಟ ಆಡಿದರು. 23 ರನ್ ಸಾಲ್ಟು, ಹಾಗೆ ಬೆನ್ ಕಟಿಕ್ 30 ರನ್ ಮಾಡಿ ಇವರು ಔಟ್ ಆದರು. ಜೋಸ್ ಬಟ್ಲರ್ ಬಂದು 2 ರನ್ನಿಗೆ ಔಟ್ ಆದರು. ಆಮೇಲೆ ಹ್ಯಾರಿ 50 ರನ್ ಮಾಡಿ ಸ್ವಲ್ಪ ಏನೋ ಸ್ವಲ್ಪ ಆಘಾತ ಕೊಟ್ಟಿದ್ರು. ಅಲ್ಲಿಂದ ಎಲ್ಲ ವಿಕೆಟ್ ಪುತುನೆ ಟೋಟಲ್ ಆಗಿ ಎಲ್ಲ ವಿಕೆಟ್ ಉದುರ್ಕೊಂಡು ಇಂಗ್ಲೆಂಡ್ಗೂ ಟೋಟಲಾಗಿ ಈ ಒಂದು ಇನ್ನಿಂಗ್ಸ್ನಲ್ಲಿ ಭಾರತ ಬೌಲರ್ ಹರ್ದೀಪ್ ಸಿಂಗ್ 1 ವಿಕೆಟು, ಹಾಗೆ ವರುಣ್ ಚಕ್ರವರ್ತಿ 2, ಅಕ್ಷಯ್ ಪಟೇಲ್ 1, ಹಾಗೆ ರವಿ ಬಿಷ್ಣು 3, ಹಾಗೆ ಹರ್ಷಿತ್ ರಾಣಾ 3 ವಿಕೆಟ್ ತೊಗೊಂಡಿದ್ದಾರೆ ಫ್ರೆಂಡ್. ಪ್ರಮುಖ ಇಲ್ಲಿ ಬೌಲಿಂಗ್ನಲ್ಲಿ ಕೂಡ ರವಿ ಬಿಷ್ಣು ಆಗಲಿ ರಾಣಾ ಆಗಲಿ ಇವರು ಚೆನ್ನಾಗಿರುವಂಥ ಪ್ರದರ್ಶನ ಕೊಟ್ಟು ಇಂಗ್ಲೆಂಡ್ ಟೀಮಿಗೆ ಆಘಾತ ಕೊಟ್ಟಿದ್ದಾರೆ ಫ್ರೆಂಡ್. ಟೋಟಲಾಗಿ ಈ ಒಂದು ಸಿರೀಸ್ನ ತನ್ನ ತೆಕ್ಕಿಗೆ ಸೇರಿಕೊಂಡ ಟೀಮ್ ಇಂಡಿಯಾ. ಈ ಒಂದು ಸಿರೀಸ್ನಲ್ಲಿ ಟೋಟಲಾಗಿ ಹೇಳಬೇಕಪ್ಪ ಅಂದರೆ ಈ ಒಂದು ಮ್ಯಾಚಿನಲ್ಲಿ ನಡೆದಂಥ ಮ್ಯಾಚಿನಲ್ಲಿ ಸ್ವಲ್ಪ ಶಿವಮ್ ಡುಬೆ ಹಾಗೆ ಹಾರ್ದಿಕ್ ಪಾಂಡ್ಯ ಏನಾದರೂ ಸ್ವಲ್ಪ ಕೈ ಕೊಟ್ಟಿದ್ದರೆ ಈ ಒಂದು ಮ್ಯಾಚ್ ಈಸಿಯಾಗಿ ಕಳ್ಕೊಂಡಿತ್ತು ಟೀಮ್ ಇಂಡಿಯಾ. ಆದರೆ ಮಿಡಲ್ ಆರ್ಡರ್ ಸ್ವಲ್ಪ ಚೇತರಿಸ್ಕೊಂಡು ಟೋಟಲ್ ಹೇಳಬೇಕಂದ್ರೆ ರಿಂಕು ಸಿಂಗ್ ಆಗಲಿ, ಹಾರ್ದಿಕ್ ಪಾಂಡ್ಯ ಆಗಲಿ, ಶಿವಮ್ ಡುಬೆ ಆಗಲಿ ನಿನ್ನೆಗೆ ಟೀಮ್ ಇಂಡಿಯಾಗೆ ಸ್ವಲ್ಪ ಚೇತರಿಸಿದ ಪ್ರದರ್ಶನ ಕೊಟ್ಟಿದ್ದಕ್ಕೆ ಈ ಒಂದು ಇಂಡಿಯಾ ಆರಾಮಾಗಿ 3-1 ಅಂತರದಲ್ಲಿ ಈ ಒಂದು ಸರಣಿನ ವಶಪಡಿಸಿಕೊಂಡಿದೆ. ಟೋಟಲ್ ಹೇಳಬೇಕಂದ್ರೆ ಮುಂದಿನ ಮ್ಯಾಚು ವಾಂಖೇಡೆಯಲ್ಲಿ ನಡೆಯುವಂಥ ಮುಂದಿನ ಮ್ಯಾಚು ಟೋಟಲ್ ಆಗಿ ಈ ಒಂದು ಮ್ಯಾಚು ಆಟಕ್ಕುಂಟು ಲೆಕ್ಕಕ್ಕೆ ಇಲ್ಲ ಅನ್ನೋ ರೀತಿ ಈ ಒಂದು ಮ್ಯಾಚ್ ಇದೆ. ಈ ಒಂದು ಮ್ಯಾಚಿಂದ ಹೇಳ್ಬೇಕಂದ್ರೆ ಕಂಪ್ಲೀಟಾಗಿ 2 ಕಡೆಯಿಂದ ಕಂಪ್ಲೀಟಾಗಿ ಪ್ಲೇಯಿಂಗ್ 11 ಚೇಂಜ್ ಆಗುತ್ತೆ ಫ್ರೆಂಡ್. ಯಾಕಪ್ಪ ಅಂದರೆ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅಂದಮೇಲೆ ಈ ಒಂದು ಮ್ಯಾಚಿನಲ್ಲಿ ಯಾರ್ಯಾರಿಗೆ ಸ್ಥಾನ ಸಿಗಲಿಲ್ಲ ಅವ್ರಿಗೆಲ್ಲ ಸ್ಥಾನ ಸಿಗುವಂಥ ಚಾನ್ಸಸ್ ಇದೆ. ಆದರೆ ಈ ಒಂದು ಸಿರೀಸ್ ಇಲ್ಲಿಗೆ ನನಗನ್ನಿಸುತ್ತೆ ಇಲ್ಲಿಗೆ 4ನೇ T20 ಮುಕ್ತಾಯ ಆಗಿದೆ. ಈ ಒಂದು ಮುಕ್ತಾಯ ಮೂಲಕ ಈ ಒಂದು T20 ಮ್ಯಾಚ್ ಇದೆಯಲ್ಲ ಇಂಟ್ರೆಸ್ಟ್ ಆಗಿರುವಂಥ 4 ಪಂದ್ಯ ಇಂಟ್ರೆಸ್ಟ್ ಆಗಿದೆ. 5ನೇ ಪಂದ್ಯ ಯಾರು ಕೂಡ ಇಂಥ ಇಂಟ್ರೆಸ್ಟ್ ಆಗಿ ನೋಡಲ್ಲ. ಯಾಕೆಂದರೆ ಇಲ್ಲಿ ರಿಸಲ್ಟ್ ಬಂದಿದೆ. ಟೋಟಲ್ ಆಗಿ ಈ ಒಂದು ಸಿರೀಸ್ಗೆ ರಿಸಲ್ಟ್ ಬಂದಿದೆ ಆಲ್ರೆಡಿ. ಇಂಡಿಯಾಕ್ಕೆ ಈ ಒಂದು ಸರಣಿ ಹೋಗಿದೆ ಫ್ರೆಂಡ್. ಟೋಟಲಿ ಹೇಳಬೇಕಂದ್ರೆ ಈ ಒಂದು 4ನೇ T20 ಪಂದ್ಯ ಟೋಟಲ್ ಆಗಿ ಇಂಡಿಯಾ ಕಡೆಗೆ ಇಂಗ್ಲೆಂಡ್ ಕಡೆಗೆ ಹೋಗುವಂಥ ಮ್ಯಾಚು ಇಂಡಿಯಾ ಕಡೆಗೆ ತಂದುಕೊಟ್ಟಿದ್ದಾರೆ ಹಾರ್ದಿಕ್ ಪಾಂಡ್ಯ, ಶಿವನ್ ಡುಬೆ ಫ್ರೆಂಡ್. ಈ ಒಂದು ವಿಡಿಯೋ ನಿಮಗೆ ಕಂಪ್ಲೀಟಾಗಿ ಇಷ್ಟ ಆಯಿತು ಅಂತ ತಿಳ್ಕೊಳ್ತೀನಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಯಿತು ಲೈಕ್ ಕೊಡಿ, ನಿಮಗೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಈ ಒಂದು ವಿಡಿಯೋ ನಿಮ್ಮ ಫ್ರೆಂಡ್ಗೆ ಶೇರ್ ಮಾಡಿ ಅಂತ ವಿಡಿಯೋಗೆ ಏನು ಮಾಡ್ತಾ ಇದ್ದೀನಿ. ಮತ್ತೆ ಅಂತ ವಿಡಿಯೋ ಟೇಕ್ ಕೇರ್, ಬಾಯ್.